ಕೂತ್ಕೊಳ್ಳಿ. ಓಕೆ, ನೀವು ಹಿಂದಿನ ತರಗತಿಯಲ್ಲೆಲ್ಲ ಏನೇನಿದು ಗುಂಪು ಆಟಗಳ ಬಗ್ಗೆ ತಿಳ್ಕೊಂಡ್ರಿ, ದೈಹಿಕ ಶಿಕ್ಷಣದ ಮಹತ್ವ ಬಗ್ಗೆ ತಿಳ್ಕೊಂಡ್ರಿ. ಗುಂಪು ಆಟಗಳಲ್ಲಿ ಯಾವ್ದು? ವಾಲಿಬಾಲು, ಹಾಕಿ, ಥ್ರೋಬಾಲ್ ಬಗ್ಗೆ ಎಲ್ಲಿ ಇದೆ, ಹ್ಯಾಂಡ್ ಬಾಲು, ಅರ್ಥ ಆಯ್ತಾ, ಹಾಕಿ ಆಯ್ತಾ. ಅದಾದ್ಮೇಲೆ ಏನೋ ಮಧ್ಯಮ ಮತ್ತು ದೂರದ ಓಟಗಳು ಆಯ್ತಾ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ. ನೆಕ್ಸ್ಟ್ ನೋಡಿ, ತಾತ್ವಿಕ ಪಾಠದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಭಾವೈಕ್ಯತೆ. ಅರ್ಥ ಆಯ್ತಾ? ಭಾವೈಕ್ಯತೆ ಅಂತ ಹೇಳಿದ್ರೆ ಒಂದು ರಾಷ್ಟ್ರ ಅಂತ ಹೇಳಿದ್ರೆ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲರೂ ಒಂದೇ. ನಮ್ಮ ಶಾಲೆಗೆ ಎಲ್ಲರೂ ಬರ್ತಾ ಇದ್ವಿ, ಬೇರೆ ಬೇರೆ ಊರಿಂದ ಬರ್ತಾ ಇದ್ವಿ, ಬೇರೆ 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 ಜಾತಿಯವರು ಬರ್ತಾ ಇದ್ವಿ. ಅಂದ್ರೆ ಯಾವ ಸ್ಕೂಲ್ ಅಂತ ಹೇಳ್ತೀವಿ? ಮಲ್ಲೇಶ್ವರ ಪ್ರೌಢಶಾಲೆ ಮಾರವಾಡಿ ಅಂತ ಹೇಳ್ತೀವಿ. ಒಂದು ಐಕ್ಯತೆಯನ್ನು ಮೂಡಿಸುವಂತ ಒಂದು ಅಂಶ ಇದೆ. ಇದಕ್ಕೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ. ರಾಷ್ಟ್ರದ ಬಗ್ಗೆ ಒಂದು ಗೌರವ ಇಟ್ಕೊಂಡಿರುವಂಥದ್ದು, ನಮ್ಮ ರಾಷ್ಟ್ರದ ಬೆಳೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು, ಇವೆಲ್ಲ ಕೂಡ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ. ನೋಡಿ, ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವ ಅಂಶಗಳು ಯಾವ್ಯಾವು ಅಂತ. ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸಬೇಕಾದ ಅಂಶಗಳು ಯಾವ್ಯಾವ ಇರ್ತವೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವೊಂದು ಕುಟುಂಬ ಅಂತ ಹೇಳ್ತಿರ್ತೀವಿ, ಹೌದಲ್ವಾ? ನಾವು ಮೂಲತಃ ಯಾವ್ದಾರ ಒಂದು ಹಿರಿಯರಿರ್ತಾರೆ. ಒಂದು ಇಲ್ಲಾಂದ್ರೆ ಒಂದು ಕುಟುಂಬಕ್ಕೆ ಒಂದು ಯಾವ್ದಾರ ಒಂದು ನಿಮ್ದೇ ಆದ ಒಂದು ಹೆಸರಿರುತ್ತೆ, ಹೌದಲ್ವಾ? ಇಂಥರ ಮನೆ, ಇಂಥರೂರು ಅಂತೆಲ್ಲ ಹೇಳ್ತಿಲ್ಲ. ಅದಕ್ಕೆ ನಿಮ್ಮ ಕುಟುಂಬದ ಬಗ್ಗೆ ಹೆಂಗೆ ಒಂದು ಇಂಡಿಕೇಶನ್ ಮಾಡ್ತಾ ಇರ್ತೀವಿ, ಹಂಗೆ ನಮ್ಮ ರಾಷ್ಟ್ರದ ಮತ್ತು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಇದು ಮಾಡ್ಬೇಕಂದ್ರೆ ಒಂದು ಐಕ್ಯತೆ ಮೂಡಿಸುವಂತ ಕೆಲಸವನ್ನ ಮಾಡ್ತಿರ್ತೀವಿ. ಎಂಥರ ಮನೆ ಅಂತ ನೀವೇನಾರ ಒಂದು ಹೆಸರು ಮುಂದೆ ಇನ್ಶಿಲ್ ಹಾಕೋಣಲ್ವಾ? ಅಂದ್ರೆ ನೀವು ಅಪ್ಪನ ಹೆಸರು, ಅದಾದ್ಮೇಲೆ ನಿಮ್ಮ ಊರಿನ ಹೆಸರು ಫಸ್ಟ್ ಇನ್ಶಿಲ್ ಹಾಕೊಂತೀವಿ. ಅದಕ್ಕೆ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕಟ್ತಿರ್ತೀವಿ. ಅದು ಬೆಳೆಸುವ ಅಂಶಗಳು ಅಂತ. ಅದು ಬೆಳೆಸುವ ಅಂಶಗಳು ಯಾವಪ್ಪ ಅಂದ್ರೆ ರಾಷ್ಟ್ರ ಧ್ವಜ, ರಾಷ್ಟ್ರ ಗೀತೆ, ಅದರ ಇತಿಹಾಸ ಮತ್ತು ಅದ್ರ ಮಹತ್ವ, ನಿಯಮಗಳೇನೇನು. ರಾಷ್ಟ್ರಗೀತೆ ನಾವೆಲ್ಲ ಆಡ್ತಾ ಇರ್ತೀವಲ್ವಾ? ಎಷ್ಟು ಸೆಕೆಂಡಿಗೆ ಆಡ್ತೀವಿ? ರಾಷ್ಟ್ರಗೀತೆ ಎಷ್ಟು ಸೆಕೆಂಡಿಗೆ ಆಡ್ತೀವಿ? 48ರಿಂದ 50 ಸೆಕೆಂಡ್ ಒಳಗೆ ಆಡಬೇಕು. ರಾಷ್ಟ್ರಗೀತೆ ಆಡ್ಬೇಕಾದ್ರೆ ಎಲ್ಲ ನಿಂತ್ಕೊಂಡಿರ್ಬೇಕು, ಶಿಸ್ತುಬದ್ಧವಾಗಿರ್ಬೇಕು. ಅರ್ಥ ಆಯ್ತಾ? ಹಂಗೆ ನಾವು ದೇವ್ರ ಪ್ರಾರ್ಥನೆ ಮಾಡ್ತೀವಲ್ವಾ? ನಮ್ಮ ದೇವರಿಗೆ ನಮ್ದೇ ಆದ ಪ್ರಾರ್ಥನೆ ಇರ್ತದೆ. ಹಂಗೆ ಮತ್ತೆ ನಮ್ಮ ರಾಷ್ಟ್ರಕ್ಕೆ ಒಂದು ರಾಷ್ಟ್ರಗೀತೆಯಾಗಿ ಮಾರ್ಪಡುವಂಥದ್ದು. ನೆಕ್ಸ್ಟ್ ಪೌರತ್ವ ಮತ್ತು ಮೂಲಭೂತ ಹಕ್ಕುಗಳು ಅಂತ. ಇದು ಸಮಾಜದಲ್ಲಿ ಹೋಗ್ತೀವಿ. ಮೂಲಭೂತ ಹಕ್ಕುಗಳು ಯಾವುದು? ಶೈಕ್ಷಣಿಕ ಹಕ್ಕು, ಮೂಲಭೂತ ಸೌಕರ್ಯಗಳ ಹಕ್ಕು ಆಯ್ತು, ನಾವೆಲ್ಲ ಕೇಳಲ್ವಾ? ಅದೇ ಇವು ಏನೇನು ಇರ್ತವೆ ಅಂತ ತಿಳ್ಕೊಳ್ಳೋಂಥದ್ದು. ನೆಕ್ಸ್ಟ್ ನೋಡಿ, ವಿಶ್ವದ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಒಂದು ಹೆಸರಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಒಂದೊಂದು ಹೆಸರಿಟ್ಟಿದ್ದಾರೆ, ಹೌದಲ್ವಾ? ಯಾಕೆ ಇಟ್ಟಿದ್ದಾರೆ? ನಿನ್ನನ್ನು ಗುರುತಿಲಿಕ್ಕೋಸ್ಕರ ಇಟ್ಟಿದ್ದಾರೆ. ಹಂಗೆ ಪ್ರತಿಯೊಂದು ರಾಷ್ಟ್ರದಲ್ಲೂ ಕೂಡ ತನ್ನದೇ ಆದ ಒಂದು ಇಷ್ಟಿರುತ್ತೆ. ನಿಮಗೆ ನಮ್ಮ ದೇಶದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ಅರ್ಥ ಆಯ್ತಾ? ಪಕ್ಷಿ ಯಾವುದು? ನವಿಲು. ಅರ್ಥ ಆಯ್ತಾ? ಮರ ಯಾವುದು? ಅರ್ಥ ಆಯ್ತಾ? ಹಣ್ಣು ಯಾವುದು? ಮಾವಿನ ಹಣ್ಣು. ಅರ್ಥ ಆಯ್ತಾ? ಆಮೇಲೆ ರಾಷ್ಟ್ರೀಯ ಚಿಹ್ನೆ ಯಾವುದು? ಸಿಂಹ, ಹೌದಲ್ವಾ? ಹಂಗೆ ಅದು ನಮ್ಮ ರಾಷ್ಟ್ರಕ್ಕೆ ಪ್ರತಿನಿಧಿಸುತ್ತೆ. ನೋಡಿ, ವಿಶ್ವದ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ರಾಷ್ಟ್ರ ಧ್ವಜವನ್ನು ಹೊಂದಿರುತ್ತದೆ. ಈಗ ನಮ್ದು ಸ್ಕೂಲ್ ಫ್ಲಾಗ್ ಇರುತ್ತೆ, ನೋಡಿದಿರಲ್ವಾ? ಮಲ್ಲೇಶ್ವರ ಪ್ರೌಢಶಾಲೆ ಐತ್ರಿ, ಧಾರವಾಡ ಜಗದ್ಗುರು ವಿದ್ಯಾಸಂಸ್ಥೆಯಿಂದ ನಾವೊಂದು ಸ್ಪೋರ್ಟ್ಸ್ಗೆ ಹೋದಾಗ ಎಲ್ಲ ಆದಾಗ ಅವ್ರದ್ದೇ ಆದ ಸ್ಕೂಲ್ಗಳದ್ದು ಫ್ಲಾಗ್ ಇರುತ್ತಲ್ವಾ? ಅದು ನಮ್ಮ ಸ್ಕೂಲ್ನ ಪ್ರತಿನಿಧಿಸುವಂತ ಒಂದು ಫ್ಲಾಗ್ ಆಗುತ್ತೆ. ಹಂಗೆ ಪ್ರತಿಯೊಂದು ರಾಷ್ಟ್ರದಲ್ಲಿ ಅದು ತನ್ನದೇ ಆದ ಒಂದು ರಾಷ್ಟ್ರದ ಧ್ವಜವನ್ನ ಹೊಂದಿರ್ತದೆ, ಅದಲ್ವಾ? ಈಗ ನಮ್ದು ತಾಲೂಕಿನ ಲೆವೆಲ್, ಒಂದು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಒಂದು ಅವ್ರದ್ದೇ ಆದ ಒಂದು ಫ್ಲಾಗ್ ಮಾಡ್ಕೊಂಡಿದ್ವಿ. ಈಗ ನಮ್ಮ ಕರ್ನಾಟಕ ರಾಜ್ಯದ್ದು ಒಂದು ಫ್ಲಾಗ್ ಮಾಡ್ಕೊಂಡಿದ್ವಿ, ಹೌದಲ್ವಾ? ಹಂಗೆ ರಾಷ್ಟ್ರದ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಒಂದು ಧ್ವಜವನ್ನ ಮಾಡಿರ್ತಾರೆ. ಅದೇ ರೀತಿ ಕ್ರೀಡಾಕೂಟದಲ್ಲಿ ಒಲಿಂಪಿಕ್ ಧ್ವಜದೇ ಸಪ್ರೇಟ್ ಇರುತ್ತೆ, ಕರ್ನಾಟಕ ಧ್ವಜದೇ ಸಪ್ರೇಟ್ ಇರುತ್ತೆ. ಆಯ್ತಾ? ನೋಡಿ, ಭಾರತದ ರಾಷ್ಟ್ರ ಧ್ವಜವನ್ನು ಪಿಂಗಾಲಿ ವೆಂಕಯ್ಯ ಅವರು ರೂಪಿಸುತ್ತೆ. ನಮ್ಮ ರಾಷ್ಟ್ರ ಧ್ವಜವನ್ನ ಏನ್ ಮಾಡ್ತಾರೆ? ಯಾರು ಇದು ಮಾಡಿದ್ದಾರೆ? ಪಿಂಗಾಲಿ ವೆಂಕಯ್ಯ ಅವರು ರೂಪಿಸಿದ್ದು. ಸಂವಿಧಾನ ಸಮಿತಿಯಲ್ಲಿ 22ನೇ ಜುಲೈ 1947ರಲ್ಲಿ ಅಂಗೀಕರಿಸಲ್ಪಟ್ಟಿತು. ನಮಗೆ ಸ್ವತಂತ್ರ ಬಂದಿದೆ ಯಾವಾಗ? 1947.
ಆಗಸ್ಟ್ 15ರಿಂದ ಬಂತು. ಇದು ಅಂಗೀಕಾರ ಯಾವಾಗ ಆಗಿದ್ದು? ಜುಲೈ 22ಕ್ಕೆ. ಅರ್ಥ ಆಯ್ತಾ? ಜುಲೈ 22ಕ್ಕೆ ಅಂಗೀಕಾರ ಆಗುತ್ತೆ. ಅಂದ್ರೆ ನಾವು ಯಾವ್ದಾರ ಒಂದು ಹೋರಾಟ ಮಾಡ್ಬೇಕಂದ್ರೆ ನೀವೆಲ್ಲ ನೀವು ಸ್ಪೋರ್ಟ್ಸ್ಗೆ ಹೋದ್ರಿ ಎಲ್ಲ ಯೂನಿಫಾರ್ಮ್, ಸ್ಕೂಲಿಂದ ಯೂನಿಫಾರ್ಮ್ ಹಾಕೊಂಡು ನಿಮ್ದೇ ಆದ ಒಂದು ಇದು ಮಾಡ್ಕೊಂಡಿರ್ತೀವಿ. ಹಂಗೆ ಈ ಹೋರಾಟಕ್ಕೆ ಹೋಗೋದ್ಕಿಂತ ಸ್ಪೋರ್ಟ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಯೂನಿಫಾರ್ಮ್ ಮಾಡ್ಕೊಂಡಿರಲ್ಲ, ಹಂಗೆ ನಮ್ಮ ರಾಷ್ಟ್ರ ಧ್ವಜವನ್ನ ಜುಲೈ 22ರಂದು ಏನ್ ಮಾಡ್ತಾರೆ? ಅಂಗೀಕಾರ ಕೊಡ್ತಾರೆ. ನೋಡಲಿ, ಅಂದಿನಿಂದ ಇಂದಿನವರೆಗೂ ಸ್ವತಂತ್ರ ಭಾರತವು ತ್ರಿವರ್ಣ ಧ್ವಜವನ್ನು ರಾಷ್ಟ್ರ ಧ್ವಜವೆಂದು ಪರಿಗಣಿಸಲಾಗುವುದು. ಅರ್ಥ ಆಯ್ತಾ? ಈಗ ಅವತ್ತಿಂದ ಇವತ್ತಿನವರೆಗೂ ಕೂಡ ಯಾಕೆ ಅದಕ್ಕಿಂತ ಮುಂಚೆ ವಿವಿಧ ರೀತಿಯ ರಾಷ್ಟ್ರ ಧ್ವಜಗಳನ್ನ ಮಾಡಿದ್ವಿ. ಅರ್ಥ ಆಯ್ತಾ? ಸ್ವತಂತ್ರ ಬರಕ್ಕೆ ಹೋರಾಡಿರಲ್ಲ, ಮಂದಗಾಮಿಗಳು, ಸಿಪಾಯಿ ದಂಗೆ, ಅರ್ಥ ಆಯ್ತಾ? ಗಾಂಧೀಜಿ ಹೋರಾಟ, ಭಗತ್ ಸಿಂಗ್, ಇವರೆಲ್ಲ ಮಂದಗಾಮಿಗಳು. ಮತ್ತು ಫಸ್ಟ್ ನಮ್ದು ದೇಶವನ್ನ ಯಾರು ಆಳ್ತಾ ಇದ್ರು? ಬ್ರಿಟಿಷ್ ಆಳ್ತಾ ಇದ್ರಲ್ಲ. ಸುಮಾರು ವರ್ಷಗಳ ಕಾಲ ಬ್ರಿಟಿಷ್ ಆಳ್ತಾ ಇದ್ರು. ಅವರ ಹಿಡಿತದಲ್ಲೇ ಇತ್ತು. ಅವ್ರದಂತೆ ಬಿಡಿಸ್ಕೋಬೇಕು ಅಂತ ಹೇಳಿದಾಗ ಏನಾಗುತ್ತೆ, ಹಿಂದೂ ರಾಷ್ಟ್ರಗಳನ್ನ ನಾವು ಸಪರೇಟ್ ಮಾಡ್ಕೊಂಡು ಸ್ವತಂತ್ರಕ್ಕೋಸ್ಕರ ಇದ್ದಂತೆ ಕ್ರಮೇಣ ಏನಾಗುತ್ತೆ ಅಂದ್ರೆ ಹೋರಾಟಗಳು ಮಾಡಿಕೊಂಡು ಸ್ವತಂತ್ರ ತಂದು. ಅರ್ಥ ಆಯ್ತಾ? ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ವಿವಿಧ ರಾಷ್ಟ್ರಗಳ ಧ್ವಜಗಳನ್ನ ಮಾಡ್ಕೊಳ್ತಾ ಇರ್ತಾರೆ. 1957ರಲ್ಲಿ ನಡೆದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂದ್ರೆ ಒಂದು ಹೋರಾಟ, ಸಿಪಾಯಿ ದಂಗೆ ಅಂತದೆ, ಭಾರತದಲ್ಲಿರುವ ಸ್ವತಂತ್ರದ ಪರಿಕಲ್ಪನೆ ಬೆಳವಣಿಗೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋತ್ಸಾಹಿಸಿತು. ಯಾವುದೋ ಒಂದು ಹೋರಾಟ ಮಾಡ್ಬೇಕಾದ್ರೆ ಧ್ವಜಗಳನ್ನ ಇಟ್ಕೊಂಡು ಹೋಗ್ತಿರ್ತೀವಿ ನೋಡಿದ್ವಿ, ಅದು ಹಂಗೆ ಸ್ವತಂತ್ರ ಹೋರಾಟಕ್ಕೋಸ್ಕರ ಸಿಪಾಯಿ ದಂಗೆ 1857ರಲ್ಲಿ ಒಂದು ಧ್ವಜವನ್ನು ಇಟ್ಕೊಂತಾರೆ. ನಂತರ ದಿನಗಳಲ್ಲಿ ರಾಷ್ಟ್ರ ಪ್ರೇಮ ಮೆರೆಯುವ ಪ್ರತೀಕವಾಗಿ ರಾಷ್ಟ್ರ ಧ್ವಜ ತಯಾರಿಸುವ ಪ್ರಕ್ರಿಯೆ ಆರಂಭಿಸಿದೆ. ಯಾವ್ದಾರ ಒಂದು ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರೆ ಈಗೆಲ್ಲ ವಿಶ್ವ ಹಿಂದೂ ಪರಿಷತ್, ಗಣಪತಿ, ಮುಸ್ಲಿಮ್ಸ್ ಒಂಥರ ಫ್ಲಾಗ್ ಮಾಡಿರ್ತಾರೆ, ನಂಬರ್ ಒಂಥರ ಫ್ಲಾಗ್ ಮಾಡಿರ್ತಾರೆ. ಅದೆಲ್ಲ ಏಕತೆ, ನಮ್ಮ ರಾಷ್ಟ್ರದ ಏಕತೆಗೆ ಬಳಸಲಿಕ್ಕೋಸ್ಕರ ಒಂದು ನಿರ್ದಿಷ್ಟವಾದ ರಾಷ್ಟ್ರ ಧ್ವಜವನ್ನ ಮಾಡ್ಕೊಂಡು ಹೋಗಿರ್ತಾರೆ. ಭಾರತದ ಪ್ರಥಮ ರಾಷ್ಟ್ರ ಧ್ವಜವನ್ನು ಆಗಸ್ಟ್ 7, 1906ರಂದು ಕಲ್ಕತ್ತಾದ ಪಾರ್ಸಿ ಬಾಗನ್ ಚೌಕದಲ್ಲಿ ಅನಾವರಣ ಮಾಡ್ತಾರೆ. ಈಗ ಯಾವ್ದಾರ ಒಂದು ಸ್ವತಂತ್ರ ಹೋರಾಟ ಮಾಡ್ಬೇಕಂದ್ರೆ ಅಲ್ಲಿ ಫ್ಲಾಗ್ ಹಾರಿಸ್ತಾರೆ. ನಾವೆಲ್ಲ ಸ್ವತಂತ್ರ ಬಂತು ಅಂತ 2 ವರ್ಷದಲ್ಲಿ 2 ಸರಿ ಆಚರಿಸ್ತೇವೆ, ಹೌದಲ್ವಾ? ಯಾವಾಗ? ಜನವರಿ 26, ಮತ್ತೆ ಆಗಸ್ಟ್ 15 ರಾಷ್ಟ್ರ ಧ್ವಜ. ಹಂಗೆ ಆ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ರಲ್ಲ, ಅವಾಗ ಏನ್ ಮಾಡ್ತಾರೆ ಅಂದ್ರೆ ಕಲ್ಕತ್ತಾದ ವಾಸಿ ಬಾಗನ್ ಚೌಕ, ಅಂದ್ರೆ ಚೌಕ ಅಂದ್ರೆ ಒಂದು ವೃತ್ತದಲ್ಲಿ ಏನ್ ಮಾಡ್ತಾರೆ, ಇದು ಫಸ್ಟ್ ಫ್ಲಾಗ್ ಅನ್ನ ಹಾರಿಸ್ತಾರೆ. ಈ ರಾಷ್ಟ್ರದ ಮಧ್ಯದಲ್ಲಿ ಒಂದೇ ಮಾತರಂ ಅಂತ, ನಾವು ಒಂದೇ ಮಾತರಂ ರಾಷ್ಟ್ರಗೀತೆ ಇನ್ನೊಂದ್ರೆ ಹೇಳ್ತಿರಲ್ಲ, ನಮ್ಮ ರಾಷ್ಟ್ರಗೀತೆ ಕೂಡ ಒಂದೇ ಮಾತರಂ ಇದೆ. ಈಗ ಫ್ಲಾಗ್ ಇದರಲ್ಲಿ ಅದರಲ್ಲಿ ಒಂದೇ ಮಾತರಂ ಅಂತೇಳಿ ಬರ್ದಿರ್ತಾರೆ ಎಂದು ಬರೆಯಲಾಗಿತ್ತು. 1907ರಲ್ಲಿ ಸುರ್ಜಿತ್ ಪ್ರಸಾದ್ ಬೋಸ್ ಮತ್ತು ಸುಕುಮಾರ್ ಮಿತ್ರ ಎಂಬುವರಿಂದ ವಿನ್ಯಾಸಲ್ಪಟ್ಟಿತು. ಅವರು ಫಸ್ಟ್ ಯಾರ್ಯಾರು ವಿನ್ಯಾಸ ಮಾಡಿದ್ದು? ಸುರ್ಜಿತ್ ಪ್ರಸಾದ್ ಬೋಸ್ ಮತ್ತೆ ಸುಕುಮಾರ್ ಮಿತ್ರ ಎಂಬುವರು ಏನ್ ಮಾಡ್ತಾರೆ, ಇದನ್ನ ರಾಷ್ಟ್ರ ಧ್ವಜವನ್ನ ವಿನ್ಯಾಸಗೊಳಿಸಿ ಮೇಡಮ್ ಕಾಮ ಹಾಗೂ ಇತರರೇ ಕ್ರಾಂತಿಕಾರಕ ಅನಾವರಣಗೊಳಿಸಿತು. ಅಂದ್ರೆ ಮೇಡಮ್ ಕಾಮ ಅವರೆಲ್ಲ ಫ್ಲಾಗ್ ಇಟ್ಕೊಂಡು ಅದನ್ನ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದು ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ತಯಾರಿಸಿದಂತ ಒಂದು ರಾಷ್ಟ್ರ ಧ್ವಜ. ತದನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಸ್ವಾತಂತ್ರ್ಯ ಸಂಗ್ರಾಮವು ನಿರ್ದಿಷ್ಟ ರೂಪ ಪಡೆದು ಓಂ ರೂಲ್ ಚಳವಳಿ ಅಂದ್ರೆ ಮನೆಯಲ್ಲೇ ಹೋರಾಟ ಮಾಡಕ್ಕೆ ಶುರು ಮಾಡಿದ್ರು. ಅರ್ಥ ಆಯ್ತಾ? ಈ ಚಳವಳಿ ನಡೆಯುತ್ತಿದ್ದ ಸಮಯದಲ್ಲಿ ಶ್ರೀಮತಿ ಅನಿ ಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕ್ ಅವರಿಂದ ತೃತೀಯ ರಾಷ್ಟ್ರ ಧ್ವಜವನ್ನು ಅನಾವರಣಗೊಳಿಸಿದರು. ಯಾರಿಂದ? ಅನಿ ಬೆಸೆಂಟ್ ಹೇಳಿ, ಅವರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿರ್ತಾರೆ. ಆಮೇಲೆ ಲೋಕಮಾನ್ಯ ತಿಲಕ್ ಏನ್ ಮಾಡ್ತಾರೆ, ಒಂದು ಸಪರೇಟ್ ರಾಷ್ಟ್ರ ಧ್ವಜವನ್ನ ವಿನ್ಯಾಸಗೊಳಿಸ್ತಾ ಇರ್ತಾರೆ. ಅದಾದ ನಂತರ 1921ರಲ್ಲಿ ನೋಡಿ, ಹಿಂದ್ಗಡೆ ಚಿತ್ರಗಳಿದ್ದಾವೆ, ಯಾವ್ಯಾವ ಟೈಮಲ್ಲಿ ಹೆಂಗಿದ್ದು ಚಿತ್ರಗಳು ಅಂತ, ಹೌದಲ್ವಾ? 1906ರಲ್ಲಿ ಒಂದೇ ಮಾತರಂ ಇರೋದು, 7ರಲ್ಲಿ ಒಂಥರ, ಮತ್ತೆ 1917ರಲ್ಲಿ ಒಂಥರ, 1921ರಲ್ಲಿ ಒಂಥರ, ಕೊನೆಗೆ 1947ರಲ್ಲಿ
ತ್ರಿವರ್ಣ ಧ್ವಜ ಮಧ್ಯ ಚಕ್ರ ಇರುವಂತ ತ್ರಿವರ್ಣ ಧ್ವಜವನ್ನ ಅಧಿಕೃತವಾಗಿ 1947 ಜುಲೈ 22ರಂದು ಅಧಿಕೃತವಾಗಿ ಇದು ಮಾಡ್ತಾರೆ. ನೋಡಿ, 1921ರಲ್ಲಿ ವಿಜಯವಾಡದಲ್ಲಿ ನಡೆಯುತ್ತಿದ್ದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಸಭೆಯಲ್ಲಿ ಮಹಾತ್ಮ ಗಾಂಧೀಜರು ವೆಂಕಯ್ಯ ಹಸಿರು, ಕೆಂಪು ಮತ್ತು ಪಟ್ಟಿ ಮತ್ತು ನೂಲುವ ಚರಕವಿರುವ ಧ್ವಜವನ್ನು ಅರ್ಪಿಸಿದರು. 1900 ಅವಾಗ ಏನಾಗುತ್ತೆ, ಸ್ವದೇಶಿ ಚಳುವಳಿ ಆಯಿತು. ಸ್ವದೇಶಿ ಚಳುವಳಿ ಗೊತ್ತಾಯ್ತಲ್ಲ, ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗುವ ಬಟ್ಟೆಗಳನ್ನೇ ಹಾಕ್ಬೇಕು. ನಮ್ಮ ದೇಶದಲ್ಲಿ ಅಂದ್ರೆ ಬ್ರಿಟಿಷರೆಲ್ಲ ಬೇರೆ ಬೇರೆ ದೇಶದಿಂದ ನಮ್ಮನ್ನ ಪ್ರಾಡಕ್ಟ್ ಮಾಡ್ತಾ ತರ್ತಾರೆ. ಈಗ ಫೋನ್ ಅವೆಲ್ಲ ಬರ್ತದೆ ಚೀನಾ ದೇಶದಿಂದ ಬರ್ತಾವಲ್ಲ ಚೀಪಾಗಿ. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಸ್ವದೇಶಿ ಚಳುವಳಿ ಉಂಟಾಗುತ್ತೆ. ಅವಾಗ ಏನಾಗುತ್ತೆ, ನಮ್ಮ ದೇಶದಲ್ಲಿ ಉತ್ಪತ್ತಿ ಮಾಡುವಂತ ಉತ್ಪನ್ನಗಳನ್ನ ಬಳಕೆ ಮಾಡುವಂಥದ್ದು ಅಂದ್ರೆ. ಅವಾಗ ಏನಾಗುತ್ತೆ ಅಂದ್ರೆ ಮೊದಲೆಲ್ಲ ನೇಯ್ಗೆ ಬರ್ತೈತೆ ನೋಡಿಲ್ಲ, ಚರಕ ಬರ್ತೈತಲ್ಲ, ಅದರಿಂದ ಕಾಟನ್ ಬಟ್ಟೆಯನ್ನ ಉತ್ಪತ್ತಿ ಮಾಡಲು ಈ ಪಾಲಿಸ್ಟರ್ ಅವೆಲ್ಲ ಬೇರೆ ಫಾರಿನ್ ಕಂಟ್ರಿ ಬಟ್ಟೆಗಳು ಅಂದ್ರೆ ಸ್ವದೇಶಿ ಬಟ್ಟೆಯನ್ನು ಉಟ್ಕೊಳ್ಳೋಕ್ಕೋಸ್ಕರ ಏನಾಗುತ್ತೆ ಚರಕನ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಆ ಧ್ವಜದ ಮಧ್ಯೆ ಏನಾಗುತ್ತೆ ಚರಕವನ್ನ ಇಟ್ಟಿರ್ತಾರೆ. ತದನಂತರ ಏನಾಗುತ್ತೆ ನೋಡಿ, ನೂಲುವ ಚರಕರುವ ಧ್ವಜವನ್ನು ಅರ್ಪಿಸಿದರು. ಗಾಂಧೀಜಿಯವರು ಬಿಳಿ ಬಣ್ಣವನ್ನು ಸೇರಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಫಸ್ಟ್ ಯಾವುದು ಕೇಸರಿ ಮತ್ತೆ ಹಸಿರಿತ್ತು. ಅದರ ನಂತರ ಶುಭ್ರತೆಯನ್ನ ಕಾಪಾಡಲಿಕ್ಕೋಸ್ಕರ ಮಧ್ಯ ಬಿಳಿ ಬಣ್ಣವನ್ನ ಆಡ್ತಾರೆ, ಸಲಹೆ ನೀಡ್ತಾರೆ. ಅದರಂತೆ 4ನೇ ಧ್ವಜ ಸಿದ್ಧವಾಯಿತು. ಗಾಂಧೀಜಿಯರ ಸಲಹೆ ಮೇರೆಗೆ ಏನಾಗುತ್ತೆ 4ನೇ ಧ್ವಜ ಕೂಡ ಸಿದ್ಧವಾಗ್ತಿರುತ್ತೆ. ನೆಕ್ಸ್ಟ್ ರಾಷ್ಟ್ರಧ್ವಜ ಇತಿಹಾಸ 1931ರಲ್ಲಿ ಅತ್ಯಂತ ವಿಶಿಷ್ಟವಾಗಿರುತ್ತದೆ. ಈ ವರ್ಷದಲ್ಲಿ ಕರಾಚಿಯಲ್ಲಿ, ಅಂದ್ರೆ ಕರಾಚಿ ಅಂದ್ರೆ ಈಗಿನ ಪಾಕಿಸ್ತಾನ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಸಭೆಯು ರಾಷ್ಟ್ರಕ್ಕೆ ಧ್ವಜವೊಂದರ ಪ್ರಾಮುಖ್ಯತೆಯನ್ನು ಬಲವಾಗಿ ಸಮರ್ಥನೆ. ಈ ರಾಷ್ಟ್ರ, ನಮಗೆ ರಾಷ್ಟ್ರಧ್ವಜ ಬರಬೇಕು ಅಂತ ಹೇಳಿದ್ರೆ, ಅರ್ಥಾತ್ ಸ್ವತಂತ್ರ ಬರಬೇಕು ಅಂದ್ರೆ ಒಂದು ನಿರ್ದಿಷ್ಟವಾದ ರಾಷ್ಟ್ರಧ್ವಜ ಬರಬೇಕು ಅಂತ ಹೇಳಿ ಕರಾಚಿಯಲ್ಲಿ ನಡೆಯುವಂತಹ ಕಾಂಗ್ರೆಸ್ ಸಮಿತಿಯಲ್ಲಿ ಒಂದು ದೃಢಪಡಿಸ್ತಾ ಇದ್ದಾರೆ. ಅದು ಇದರಿಂದಾಗಿ ರಾಷ್ಟ್ರ ರಚನಾ ಅಂದ್ರೆ ಧ್ವಜ ರಚನಾ ಸಮಿತಿಯೊಂದನ್ನು ರಚಿಸಲಾಯಿತು. ಅರ್ಥಾತ್ ಈಗ ನಾವು ರಾಷ್ಟ್ರ ಧ್ವಜಕ್ಕೆ ಬೇಕೇ ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಒಂದು ರಾಷ್ಟ್ರ ಧ್ವಜದ ಪ್ರಿಪೇರ್ ಮಾಡಲಿಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಈ ಸಮಿತಿಯು 1931ರಲ್ಲಿನ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಪುನಃ ಸಭೆ ಸೇರಿ ಧ್ವಜದಲ್ಲಿ 3 ಬಣ್ಣಗಳಿಂದ ಕೂಡಿ ಮಧ್ಯ ಚರಕವನ್ನು ಹೊಂದಿರಬೇಕು ಎಂದು ತೀರ್ಮಾನಿಸಲಾಯಿತು. ಚರಕ ಅಂದ್ರೆ ನಾವು ಸ್ವದೇಶಿ ಬಟ್ಟೆ ನೀತಿವಲ್ಲ, ಆ ಚರಕವನ್ನ ಇರಬೇಕು ಅಂತ ನಿರ್ಧರಿಸಲ್ಪಟ್ಟಿದೆ. ಇದು 3 ಸಮಗಾತ್ರದ ಪಟ್ಟಿಯನ್ನು ಮೇಲಿನ ಪಟ್ಟಿ ಕೇಸರಿ ಬಣ್ಣದಿಂದ, ಮಧ್ಯದ ಪಟ್ಟಿ ಬಿಳಿ ಬಣ್ಣದಿಂದ ಮತ್ತು ಕೆಳಗಿನ ಪಟ್ಟಿ ಹಸಿರು ಬಣ್ಣದಿಂದ ಕೂಡಿತ್ತು. ಈಗ ಪ್ರೆಸೆಂಟ್ ಇದಲ್ಲ, ಅದೇನಾಯ್ತು, ಕೇಸರಿ ಬಿಳಿ ಹಸಿರು ಪಟ್ಟಿಯನ್ನ ಹೊಂದಿರುವಂತ ಒಂದು ರಾಷ್ಟ್ರ ಧ್ವಜವನ್ನ ತಯಾರು ಮಾಡಲಿಕ್ಕೆ ಸಿದ್ಧಪಡಿಸುತ್ತದೆ. ಇದಾದ ನಂತರ ಏನಾಗುತ್ತೆ ಅಂದ್ರೆ ಪ್ರಥಮ ಬಾರಿಗೆ ಈ ಧ್ವಜವನ್ನು ಕಾಂಗ್ರೆಸ್ ಸಮಿತಿಯು ಅಧಿಕೃತವಾಗಿ ರಾಷ್ಟ್ರಧ್ವಜ ಎಂದು ಅಂಗೀಕರಿಸುತ್ತೆ. ಅವಾಗ ಏನಾಗುತ್ತೆ, ಗಾಂಧೀಜಿಯವ್ರದ್ದು ಏನು ಒಂದು ಶಾಂತಿ ಹೋರಾಟ, ಅಹಿಂಸೆ ಹೋರಾಟ, ಯಾವುದೇ ರೀತಿ ಯುದ್ಧ ಮಾಡ್ದಂಗೆ ಮೌನ ವ್ರತವನ್ನ ಮಾಡ್ಕೊಂಡು ಪ್ರತಿ ಹಳ್ಳಿಗೆ ಹೋಗಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಸ್ವದೇಶಿ ಚಳವಳಿ ಮುಖಾಂತರ ಆಗ್ಬೇಕಾದ್ರೆ ಒಂದು ಚರಕವನ್ನ ಒಂದು ದೇಶದ ಸಿಂಪಲ್ ಆಗಿ ಏನ್ ಮಾಡ್ತಾರೆ, ರಾಷ್ಟ್ರಧ್ವಜದ ಮಂಗೆ ಇರುವಂಗೆ ಮಾಡ್ತಾರೆ. ಅದಾದ ನಂತರ ರಾಷ್ಟ್ರಧ್ವಜವನ್ನು ಇಂದಿನ ರಾಷ್ಟ್ರಧ್ವಜದಲ್ಲಿನ ತ್ರಿವರ್ಣಗಳನ್ನು ಹಾಗೆ ಉಳಿಸಿಕೊಂಡು ಫಸ್ಟ್ ಏನ್ ಮಾಡ್ತಿದ್ರು, ಕೇಸರಿ ಬಿಳಿ ಹಸಿರು, ಅದ್ರ ಮಧ್ಯೆ ಏನಿತ್ತು, ಚರಕ ಇತ್ತು, ಚರಕ ಅಂದ್ರೆ ಬಟ್ಟೆ ನೂಲುವಂತ ಒಂದು ಮಿಷಿನ್ ಅದು. ನೋಡಲಿ, ರಾಷ್ಟ್ರದಲ್ಲಿ ಹಿಂದಿನ ಧ್ವಜ ತ್ರಿವರ್ಣ ಧ್ವಜವನ್ನು ಹಾಗೆ ಉಳಿಸಿಕೊಂಡು ಬಿಳಿ ಬಟ್ಟೆಯಲ್ಲಿದ್ದ ಚರಕವನ್ನು ಬದಲಾಗಿ ಚಕ್ರವರ್ತಿ ಅಶೋಕನ ಧರ್ಮ ಚಕ್ರವನ್ನು ಸೇರಿಸಲಾಯಿತು. ನಮ್ಮ ಅವಾಗ ಏನಾಗುತ್ತೆ ಅಂದ್ರೆ, ನಿಮ್ಗೆ ಹೆಂಗೆ ಹುಟ್ಟಿದ ತಕ್ಷಣ ಹೆಂಗೆ ಒಂದೊಂದು ಹೆಸರು ಇಡ್ತಾರಲ್ವಾ, ಹಂಗೆ ಏನಾಗುತ್ತೆ, ನಮ್ಮ ರಾಷ್ಟ್ರೀಯ ಕ್ರೀಡೆ ಕೂಡ ಅವಾಗಲೇ ಇದಾಗಿದೆ. ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು, ಹಾಕಿ. ಏನಾಗುತ್ತೆ ಅಂದ್ರೆ ನೋಡಿ,
ಹಾಕಿ ಆಕ್ಚುಲಿ ನಮ್ಮ ದೇಶದ್ದು ಕ್ರೀಡೆ ಅಲ್ಲ, ಈಜಿಪ್ಟ್ ಕಡೆಯಲ್ಲಿ ಆಡ್ತಾ ಇದ್ದಂತ ಒಂದು ಹಾಕಿ ಆಟ. ಈ ಒಲಿಂಪಿಕ್ ಕ್ರೀಡೆ ನಡೀತಾ ಇರ್ತದೆ ಗೊತ್ತಾ, ಈಗ ಇದರಲ್ಲಿ ಪ್ಯಾರಿಸ್ ನಲ್ಲಿ ನಡೀತಲ್ಲ ಒಲಿಂಪಿಕ್, ಆ ಕ್ರೀಡಾಕೂಟದಲ್ಲಿ ಸ್ವತಂತ್ರ ಪೂರ್ವದಲ್ಲಿ 1928ರಿಂದ ಸತತವಾಗಿ 56ರವರೆಗೂ 1956ರವರೆಗೂ ಕೂಡ ಒಲಿಂಪಿಕ್ ಕ್ರೀಡೆಯಲ್ಲಿ ನಮ್ಮ ದೇಶದಿಂದ ಹಾಕಿಯನ್ನ ಒಂದು ಸ್ವರ್ಣಯುಗವಾಗಿ ಮತ್ತು ಬೆಳ್ಳಿ ಪದಕವನ್ನ ತರ್ತಾ ಇದ್ದಾರೆ. ಅದಕ್ಕೋಸ್ಕರ ಏನಾಗುತ್ತೆ, ನಮಗೆ ಸ್ವತಂತ್ರ ಬಂದಿದೆ ಯಾವಾಗ 1947ರಲ್ಲಿ. ಅಂದ್ರೆ ಇವೆರಡರ ಮಧ್ಯೆ ಸ್ವತಂತ್ರ ಬಂತು. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಭಾರತದಲ್ಲಿ ಅತ್ಯಂತ ವಿಶ್ವದ ಶ್ರೇಷ್ಠ ಕ್ರೀಡಾಕೂಟ ಯಾವುದು, ಒಲಿಂಪಿಕ್ ಕ್ರೀಡಾಕೂಟ. ಈ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಏನಾಗುತ್ತೆ, ನಮ್ಮ ಭಾರತ ದೇಶದಿಂದ ಏನಾಗುತ್ತೆ ಹಾಕಿ ಆಟದಲ್ಲಿ ಪ್ರಶಸ್ತಿಯನ್ನ ತರ್ತಾ ಇರ್ತಾರೆ, ಸ್ವರ್ಣ ಪದಕವನ್ನ ತರ್ತಾ ಇರ್ತಾರೆ. ಅದಕ್ಕೋಸ್ಕರ ಏನಿರುತ್ತೆ ಅಂತ ಸಮಯದಲ್ಲಿ ಹಾಕಿ ಬಹಳ ಪ್ರಚಲಿತವಾಗಿ, ಅದಕ್ಕೋಸ್ಕರ ಏನಾಗುತ್ತಿದೆ ನಮ್ಮ ರಾಷ್ಟ್ರೀಯ ಕ್ರೀಡೆಯಾಗಿ ಹಾಕಿಯನ್ನು ಇಟ್ಟಿರ್ತಾರೆ ಅದಲ್ವಾ. ಆಮೇಲೆ ಏನಾಗುತ್ತಿದ್ರೆ ಅತ್ಯಂತ ಆಮ್ಲಜನಕವನ್ನು ಕೊಡುವಂತ ಸಸ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ಹಳ್ಳಿ ಮರ, ಆಲದ ಮರ. ಆಲದ ಮರವನ್ನು ಕೂಡ ಏನಾಗುತ್ತೆ ಈ ಸ್ವತಂತ್ರ ಸಂಗ್ರಾಮದಲ್ಲಿ ಏನಾಗುತ್ತೆ ಅಂದ್ರೆ ಈ ಚಳುವಳಿ ಮಾಡ್ಬೇಕಾದ್ರೆ ನೆರಳಿಗೆ ಕುತ್ಕೊಂತಿರಲ್ಲ, ಆ ಸಮಯದಲ್ಲಿ ಏನಾಗುತ್ತೆ ಆಲದ ಮರದ ಕೆಳಗೆ ಕುತ್ಕೊಂಡು ಹೋರಾಟನ ಮಾಡ್ತಿರ್ತಾರೆ, ಶಾಂತಿಯುತವಾಗಿ ಹೋರಾಟ ಮಾಡ್ತಾರೆ. ಅದಕ್ಕೋಸ್ಕರ ಆಲದ ಮರವನ್ನೇ ನಮ್ಮ ರಾಷ್ಟ್ರೀಯ ಮರವಾಗಿ ಇಟ್ಟಿರ್ತಾರೆ. ನವಿಲನ್ನ ಅವಾಗ ಏನಾಗುತ್ತೆ ಅಂದ್ರೆ ರಾಷ್ಟ್ರೀಯ ಪಕ್ಷಿಯಾಗಿ ಇಡ್ತಾ ಇರ್ತಾರೆ. ಅರ್ಥ ಆಯ್ತಿದೆ? ಅದಕ್ಕೆ ಹೇಳಿದ್ರೆ ನೋಡಿ, 4 ಚಕ್ರವುಳ್ಳ 4 ಮುಖವುಳ್ಳ ಸಿಂಹದ ಮುಖವನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದು ಚಿಹ್ನೆಯಾಗಿ ಇಟ್ಟಿರ್ತಾರೆ. ಅದ್ರ ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ ಅಶೋಕ ಚಕ್ರ ಅಂತ ಕರೀತಾರೆ. ಆ ಅಶೋಕ ಚಕ್ರದ ಒಂದು ಇದಿರುತ್ತಲ್ಲ 24 ಗಂಟೆ, ಇದು ಒಂದು ಚಕ್ರದಲ್ಲಿ ಏನಾಗಿರುತ್ತೆ ಅಂದ್ರೆ 24 ಗೆರೆಗಳಿರ್ತವೆ, ಹೌದಲ್ವಾ? ಅಂದ್ರೆ ಒಂದು ದಿನಕ್ಕೆ ಎಷ್ಟು ಗಂಟೆ, 24 ಗಂಟೆಯನ್ನು ಕೂಡ ಹೋರಾಟ ಮಾಡ್ಕೊಂಡಿರುವಂತ. ಇದಕ್ಕೋಸ್ಕರ ಏನ್ ಮಾಡ್ತಾರೆ, ಒಂದು ಪ್ರಗತಿಯ ಸಂಕೇತವಾಗಿ ಏನಾಗುತ್ತೆ ಆ ಒಂದು ಧ್ವಜದ ಮಧ್ಯೆ ಏನಾಗುತ್ತೆ ಚಕ್ರವನ್ನ ಇಡ್ತಾ ಇರ್ತಾರೆ. ನೋಡಿ, ಅಶೋಕ ಚಕ್ರವನ್ನು ಹೊಂದಿರುವ ತ್ರಿವರ್ಣ ಧ್ವಜವನ್ನು ಸಂವಿಧಾನದ ಸಮಿತಿ ಜುಲೈ 22, 1947ರಲ್ಲಿ ಸ್ವತಂತ್ರದ ರಾಷ್ಟ್ರ ಧ್ವಜವೆಂದು ಅಂಗೀಕರಿಸಲ್ಪಟ್ಟಿತು. ಸ್ವತಂತ್ರ ಭಾರತದ ರಾಷ್ಟ್ರ ಧ್ವಜವೆಂದು ಅಂಗೀಕರಿಸಲ್ಪಟ್ಟಿತ್ತು. ಅರ್ಥ ಆಯ್ತು? ಇದು ನಮ್ಮ ಇತಿಹಾಸ ಯಾವುದದ್ದು, ರಾಷ್ಟ್ರ ಧ್ವಜದ್ದು. ಅದೇ ರೀತಿ ರಾಷ್ಟ್ರಗೀತೆ. ಈಗ ನಾವು ಬೆಳಗ್ಗೆ ಹೇಳ್ಬೇಕು, ನಮ್ಮ ಫಸ್ಟ್ ನಮ್ಗೇನು ಪ್ರೇಯರ್ ಇರಲಿಲ್ಲ. ಫಸ್ಟ್ ನಮ್ಮ ಪ್ರೇಯರ್ ಮಾಡ್ಬೇಕಂತ ನಾವು ಯಾವುದೇ ಆಡ್ತೀವಿ, ನಾಡಗೀತೆ ಆಡ್ತೀವಿ ನಮ್ಮ ಕರ್ನಾಟಕ ರಾಜ್ಯದ್ದು. ಅದಾದ್ಮೇಲೆ ರಾಷ್ಟ್ರಗೀತೆ ಆಡ್ತೀವಿ. ಪ್ರತಿದಿನ ಕೂಡ ನಮ್ಮ ರಾಷ್ಟ್ರದ ಬಗ್ಗೆ ಒಂದು ಭಾವೈಕ್ಯತೆ ಮೂಡಲಿಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ನಾಡಗೀತೆ, ಭಾವೈಕ್ಯತೆ ಆಡ್ತೀವಿ. ಈಗ ನಮ್ಮ ಶಾಲೆಯಲ್ಲಿ ನಾವೇನ್ ಮಾಡ್ತೀವಿ, ನಮ್ದೇ ಆದ ಒಂದು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಯಾವುದು, ತಾಯಿ ಶಾರದೆ ಅದು ಮಾಡ್ಕೊಂಡಿಲ್ವಾ? ಹಂಗೆ ನಮ್ದೇ ಆದ ಒಂದು ಇದು ಮಾಡ್ತೀವಿ. ಅದಕ್ಕೆ ಸ್ವತಂತ್ರ ಬಂದಾದ್ಮೇಲೆ ನಮ್ಮ ರಾಷ್ಟ್ರಕ್ಕೆ ಬೇಕಾಗಿರುವಂತ ಒಂದು ರಾಷ್ಟ್ರದ ಗೀತೆಯನ್ನ ಕೂಡ ಅಂಗೀಕಾರ ಮಾಡ್ಕೊಂಡಿದ್ದಾರೆ. ನೋಡಿ, ಕೇಸರಿ ತ್ಯಾಗ, ಶೌರ್ಯ ಮತ್ತು ಅಭಿಮಾನದ ಸಂಕೇತವಾಗಿರ್ತದೆ. ಯಾವುದರಲ್ಲಿ, ರಾಷ್ಟ್ರ ಧ್ವಜದಲ್ಲಿ. ಬಿಳಿ ಶಾಂತಿ, ಸತ್ಯ ಮತ್ತೆ ಪರಿಶುದ್ಧತೆ, ಅಂದ್ರೆ ವಿಶಾಲ ಮನಸ್ಸಿರುವಂಥದ್ದು, ಮನಸ್ಸಲ್ಲಿ ಯಾವುದೇ ಕಲ್ಮಶಲ್ಲಿ ಇರುವಂತ ಒಂದು ಸಂಕೇತವಾಗಿರುತ್ತೆ. ಹಸಿರು ಸಮೃದ್ಧಿ, ನಮ್ಮ ದೇಶ ಸಮೃದ್ಧಿಯಾಗಿರ್ಬೇಕು ಅಂದ್ರೆ ಎಲ್ಲ ಕೂಡ ಹಸಿರಾಗಿರ್ಬೇಕು. ಪ್ರಾಮಾಣಿಕತೆ, ಚೈತನ್ಯದ ಸಂಕೇತ. ಈ ಧರ್ಮಚಕ್ರ ಇದೆಯಲ್ಲ, ಅದು ಪ್ರತೀಕದ ದ್ಯೋತಕ. ಅಂದ್ರೆ ಪ್ರತಿ 24 ಗಂಟೆ ಕೂಡ ಪ್ರಗತಿಯಲ್ಲಿ ಇರಬೇಕು ಅನ್ನೋ ಒಂದು ದ್ಯೋತಕವನ್ನ ಇಟ್ಕೊಂಡಿರ್ತಾರೆ. ಈಗ ರಾಷ್ಟ್ರಗೀತೆ ಮತ್ತು ಅದರ ಇತಿಹಾಸ ಯಾವಾಗ ಬಂತು, ಯಾವಾಗ ನಾವು ರಾಷ್ಟ್ರಧ್ವಜವನ್ನ ಇದು ಮಾಡ್ತಿದ್ದು ಅರ್ಥ ಆಯ್ತಾ? ನೋಡಿ, ಜನಗಣ ಮನ ನಮ್ಮ ರಾಷ್ಟ್ರಗೀತೆ. ಯಾವುದು ನಮ್ಮ ರಾಷ್ಟ್ರಗೀತೆ? ಜನಗಣ ಮನ. ನೋಡಿ, ಗುರುದೇವ್ ರವೀಂದ್ರನಾಥ್ ಠಾಗೂರ್ ಅವರು 1911ರಲ್ಲಿ ಬಂಗಾಳಿ ಭಾಷೆಯಲ್ಲಿ ರಚಿಸಿದ ಗೀತೆ. ಯಾವ ಭಾಷೆಯಲ್ಲಿ ಇದು ಮಾಡಿದ್ರು? ಬಂಗಾಳಿ ಭಾಷೆಯಲ್ಲಿ ಕೂಡ ರಾಷ್ಟ್ರಗೀತೆಯನ್ನ ರಚನೆ ಮಾಡ್ತಾರೆ. ಈಗ ನಮ್ಮ ರಾಷ್ಟ್ರದ ಪ್ರತಿಯೊಂದು
ರಾಜ್ಯದಲ್ಲಿ ಕೂಡ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ನಮ್ಮ ರಾಷ್ಟ್ರಗೀತೆಯನ್ನ ಹಾಡ್ತಾ ಇರ್ತದೆ. ನೋಡಿ, ಈ ಗೀತೆಯು 5 ಪ್ಯಾರಾಗಳನ್ನು ಹೊಂದಿದ್ದು ಮೊದಲನೇ ಪ್ಯಾರದ ಪದ್ಯದ ಸಾಲುಗಳನ್ನು ಆರಿಸಿಕೊಂಡು ನಮ್ಮ ರಾಷ್ಟ್ರಗೀತೆಯನ್ನು ರೂಪಿಸಲಾಯಿತು. ಎಷ್ಟು ಪ್ಯಾರಾಗ್ರಾಫ್ ಇತ್ತು? 5. ಅರ್ಥಾತ್ 5 ಪ್ಯಾರಾಗ್ರಾಫ್ ಹೊಂದಿರುತ್ತೆ. ಅದಾದ್ಮೇಲೆ ಅದರಲ್ಲಿ ಮೊದಲನೇ ಪ್ಯಾರಾಗ್ರಾಫ್ ನಾವೇನ್ ಮಾಡ್ತೀವಿ, ಆರಿಸ್ಕೊಂಡ್ವಿ. ಈ ಪದ್ಯದ ಸಾಲುಗಳ ಅನಂತರ ಜಯ ಜಯ ಎಂದು ಜೈಕಾರದ ಸಾಲುಗಳನ್ನು ಸೇರಿದ ಅರ್ಥದ ಭಾಗದ ಈ ಅಧಿಕೃತ ರಾಷ್ಟ್ರಗೀತೆ. ಈ ಜಯ ಜಯ ರಾಷ್ಟ್ರ ಹೇಳ್ತಿಲ್ವಾ, ರಾಷ್ಟ್ರಗೀತೆ ಲಾಸ್ಟಿಗೆ ಹೇಳ್ತಿಲ್ವಾ? ಯಾವುದೆಂದು? ಜಯ 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 ಹೇಳ್ತಿಲ್ವಾ? ಇದು ಅಧಿಕೃತವಾಗಿ ಒಂದು ರಾಷ್ಟ್ರಗೀತೆಯನ್ನ ಮಾಡ್ತೇವೆ. ಇದು ಆಗಸ್ಟ್ 14, 1947 ನೋಡಿ, ಸಂವಿಧಾನ ರಚನಾ ಸಮಿತಿಯ ಐತಿಹಾಸಿಕ ಮಧ್ಯರಾತ್ರಿ ಅಧಿವೇಶನದಲ್ಲಿ ನಮ್ಗೆ ಸ್ವತಂತ್ರ ಬಂದಿದೆ. ಯಾವಾಗ? ಮಧ್ಯರಾತ್ರಿ ಆಗಸ್ಟ್ 15 ಬಂತು. ನಾವು ಆಚರಿಸಿದ್ದೆ ಯಾವಾಗ? 15ನೇ ತಾರೀಕು ಆಚರಿಸ್ತಾರೆ. ನೋಡಲ್ಲಿ ಮಧ್ಯರಾತ್ರಿಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಈ ಸಮಿತಿಯಲ್ಲಿ ಏನಾಗುತ್ತೆ, ಈ ರಾಷ್ಟ್ರಗೀತೆಯನ್ನ ಆಡ್ತಾ ಇರ್ತಾರೆ. ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆ ಆಗಸ್ಟ್ 15ರಂದು ರಾಜ್ಯಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುವುದು. ನಾವು ಕೂಡ ಆಚರಿಸಿದ ಶಾಲೆಯಲ್ಲಿ ಸ್ವತಂತ್ರ ಭಾರತದ ಸಂವಿಧಾನ ರಚನಾ ಸಮಿತಿ ಜನವರಿ 24, 1950ರಂದು ಜನಗಣಮನ ಅಧಿಕೃತ ರಾಷ್ಟ್ರಗೀತೆ ಎಂದು ಅಂಗೀಕರಿಸಲಾಯಿತು. ಯಾವಾಗ? 1950. ನಾವು ಯಾವಾಗ ಅಂತ ಹೇಳಿದ್ರೆ ಜನಗಣ, ಇದು ನಮ್ಮ ರಾಷ್ಟ್ರ ಏನಾಗುತ್ತೆ ಅಂದ್ರೆ ಬಹುಭಾಷೆಗಳ ಒಂದು ಪ್ರತೀಕ. ಅರ್ಥ ಆಯ್ತಾ? ಫಸ್ಟ್ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಬಿಡ್ತು. ಓಕೆ, ಆ ಪ್ರಾಂತ್ಯಗಳ ಭಾಷೆಗೆ ಅನುಗುಣವಾಗಿ ಏನ್ ಮಾಡ್ತೀವಿ, ಒಂದು ಗಣ ಏನ್ ಮಾಡ್ತೀವಿ, ರಾಜ್ಯಗಳನ್ನ ರೂಪಿಸ್ತಾ ಇರ್ತೇವೆ. ಅವಾಗ ಏನಾಗುತ್ತೆ, 1924 ಜನವರಿಯಲ್ಲಿ ಏನ್ ಮಾಡ್ತಾರೆ, ರಾಷ್ಟ್ರಗೀತೆಯನ್ನು ಅಂಗೀಕಾರ ಮಾಡಿಬಿಟ್ಟು ಜನವರಿ 26 ಏನ್ ಆಚರಿಸ್ತಾ ಇರ್ತೀವಿ, ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟು ಇದಾವೆ, ರಾಜ್ಯಗಳಿದಾವೆ? 32 ರಾಷ್ಟ್ರಗಳಿದೆಯಲ್ಲ, ಅವು ಭಾಷೆಗನುಗುಣವಾಗಿ, ಅದು ಸಂಸ್ಕೃತಿಗೆ ಅನುಗುಣವಾಗಿ ನಾವೇನ್ ಮಾಡ್ತೀವಿ, ರಾಜ್ಯಗಳು. ಫಸ್ಟ್ ನಮ್ದು ಸ್ವತಂತ್ರ ಬಂದಾಗ ಮೈಸೂರು ರಾಜ್ಯ ಇತ್ತು. ಅದನ್ನು ಕ್ರಮೇಣ ಏನಾಗುತ್ತೆ, ಹೈದರಾಬಾದ್ ಕರ್ನಾಟಕ ಮತ್ತು ಎಲ್ಲ ಕರ್ನಾಟಕಗಳನ್ನು ಸೇರಿಬಿಟ್ಟು ಸಮಗ್ರ ಕರ್ನಾಟಕವಾಗಿ ಒಂದು ಕರ್ನಾಟಕ ರಾಜ್ಯವಾಗಿ ಹೊರಹೊಮ್ಮುತ್ತಾ ಇರ್ತಾರೆ. ನೋಡಿ, ರಾಷ್ಟ್ರಗೀತೆಯನ್ನು ನಿಯಮದಂತೆ 48ರಿಂದ 50 ಸೆಕೆಂಡ್ನೊಳಗೆ ಆಡಬೇಕು. ರಾಷ್ಟ್ರಗೀತೆ ಎಷ್ಟರೊಳಗೆ ಆಡಬೇಕು? 48 ಸೆಕೆಂಡ್ನಿಂದ 52 ಸೆಕೆಂಡ್ನೊಳಗೆ ಆಡಬೇಕು. ರಾಷ್ಟ್ರಗೀತೆಗೆ ಸೂಕ್ತ ಗೌರವ ಕೊಡದಿರುವುದು, ರಾಷ್ಟ್ರಗೀತೆ ಆಡುವಿಕೆ ಅಡ್ಡ ತರುವುದು ಶಾಸನದ ಪ್ರಕಾರ ಶಿಕ್ಷಾರ್ಹ. ರಾಷ್ಟ್ರಗೀತೆ ಆಡ್ಬೇಕಾದ್ರೆ ಎಲ್ಲರೂ ಎದ್ದು ನಿಂತ್ಕೊಂಡು ನೋಡಿದಿರ, ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ರಾಷ್ಟ್ರಗೀತೆ ಕೇಳಿದ್ರೆ ಸಾಕು ಎದ್ದು ನಿಂತ್ಕೊಂಡು ಗೌರವ ಸಲ್ಲಿಸಬೇಕು. ಅದು ನಮ್ಮ ರಾಷ್ಟ್ರಕ್ಕೆ ಕೊಡುವಂತ ಒಂದು ಗೌರವ. ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಏನಾಗುತ್ತೆ, ಅವ್ರಿಗೆಲ್ಲ ಪನಿಷ್ಮೆಂಟ್ ಆಗ್ತಾ ಇರುತ್ತೆ. ಅರ್ಥ ಆಯ್ತು? ಇಷ್ಟು ರಾಷ್ಟ್ರಗೀತೆಯ ಇತಿಹಾಸ ಮತ್ತೆ ರಾಷ್ಟ್ರಗೀತೆಯ ಸ್ಟಡಿ. ಈಗ ಒಂದೊಂದೇ ಪ್ರಶ್ನೆ ಕೇಳ್ತೀನಿ, ನೀವು ಹೇಳಿ ನೋಡೋಣ. ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು? ರವೀಂದ್ರನಾಥ್ ಠಾಗೂರ್. ರಾಷ್ಟ್ರಗೀತೆಯು ಯಾವ ಭಾಷೆಯಲ್ಲಿ ರಚಿತವಾಗಿದೆ? ಈಗಿನ ಹೇಳಿದಲ್ಲ, ಯಾವ ಭಾಷೆಯಲ್ಲಿ? ಬಂಗಾಳಿ ಭಾಷೆಯಲ್ಲಿ ರಚಿತವಾಗಿದೆ. ರಾಷ್ಟ್ರಗೀತೆಯನ್ನು ಎಷ್ಟು ಸಮಯದಲ್ಲಿ ಆಡಿ ಮುಗಿಸಬೇಕು? ಅರ್ಥ ಆಯ್ತಾ? ನೆಕ್ಸ್ಟ್, ನಮ್ಮ ರಾಷ್ಟ್ರಧ್ವಜವು ಎಷ್ಟು ಬಣ್ಣಗಳನ್ನು ಹೊಂದಿದೆ? ಕೇಸರಿ, ಬಿಳಿ, ಮಧ್ಯ ಚಕ್ರ. ಅರ್ಥ ಆಯ್ತಾ? ಧರ್ಮಚಕ್ರ. ಓಕೆ, ಈ ಕೆಳಗಿನ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, ನಮ್ಮ ರಾಷ್ಟ್ರಧ್ವಜದ ಸಂಕ್ಷಿಪ್ತ ಇತಿಹಾಸವನ್ನು ತಿಳಿಸಿ. ರಾಷ್ಟ್ರ ಧ್ವಜದ ಇತಿಹಾಸ ನೋಡಿ, ಇಲ್ಲಿ 1952ರಲ್ಲಿ ಇತಿಹಾಸ ಇದೆಯಲ್ಲ, ಇದನ್ನು ಬರಿಬೇಕು.
ಇತಿಹಾಸ ಇದೆಲ್ಲ 1957ರಲ್ಲಿ ಏನಾಯ್ತು, 1906ರಲ್ಲಿ ಏನಾಯ್ತು, 7ರಲ್ಲಿ ಏನಾಯ್ತು, 1921ರಲ್ಲಿ ಏನಾಯ್ತು, 1931ರಲ್ಲಿ ಏನಾಯ್ತು, ಅರ್ಥ ಆಯ್ತಾ? ಅಧಿಕೃತವಾಗಿ ನಮ್ಮ ರಾಷ್ಟ್ರ ಧ್ವಜವನ್ನ ಯಾವಾಗ ಅಂಗೀಕಾರ ಆಯಿತು, ಇದೆಲ್ಲ ಒಂದೊಂದು ಲೈನ್ನ ಬರೀತಾ ಇರ್ಬೇಕು. ನೆಕ್ಸ್ಟ್, ನಮ್ಮ ರಾಷ್ಟ್ರಗೀತೆಯ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ತಿಳಿಸಿ. ನೋಡಿ, ರಾಷ್ಟ್ರಗೀತೆಯ ಇತಿಹಾಸ ಇದೆಯಲ್ಲ, ಅಷ್ಟು ಬರ್ಕೊಳ್ಳಿ. ಜನಗಣಮನ ನಮ್ಮ ರಾಷ್ಟ್ರಗೀತೆ ರವೀಂದ್ರನಾಥ್ ಠಾಗೂರ್ 1911ರಲ್ಲಿ ಬಂಗಾಳಿ ಭಾಷೆಯಲ್ಲಿ ರಚಿಸಿದ ಗೀತೆ. ಅರ್ಥ ಆಯ್ತಾ? ಆಗಸ್ಟ್ 14, 1947ರಂದು ನಡೆದ ಸಂವಿಧಾನ ರಚನಾ ಸಭೆಯಲ್ಲಿ ಐತಿಹಾಸಿಕ ಮಧ್ಯರಾತ್ರಿ ಅಧಿವೇಶನದಲ್ಲಿ ಜನಗಣಮನ ಗೀತೆಯನ್ನು ಹಾಡಲಾಯಿತು. ಅರ್ಥ ಆಯ್ತಾ? ನೆಕ್ಸ್ಟ್, ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆಯನ್ನು ಆಗಸ್ಟ್ 15ರಂದು ರಾಷ್ಟ್ರಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಸ್ವತಂತ್ರ ಭಾರತ ಸಂವಿಧಾನ ರಚನಾ ಸಭೆ ಜನವರಿ 24, 1950ರಂದು ಜನಗಣಮನ ಅಧಿಕೃತ ರಾಷ್ಟ್ರಗೀತೆಯಾಗಿ ಅಂಗೀಕರಿಸಲಾಯಿತು. ರಾಷ್ಟ್ರಗೀತೆಯನ್ನು 48 ರಿಂದ 58 ಸೆಕೆಂಡ್ನೊಳಗೆ ಆಡಬೇಕು. ಇದು ಸಂಕ್ಷಿಪ್ತವಾಗಿ ಇರುವಂತ ಒಂದು ಇತಿಹಾಸ. ನೋಡೋಣ, ವಂದಿಸಿ ಬರೆಯಿರಿ ಹೇಳಿ ನೋಡೋಣ. ಅರ್ಥ ಆಯ್ತಾ? ಆಗಸ್ಟ್ 7, 1906ರಲ್ಲಿ ಏನೇನಾಯ್ತು? ಆರಲ್ಲಿ ಪ್ರಥಮ ರಾಷ್ಟ್ರ ಧ್ವಜದ ಆರೋಹಣ. ಅರ್ಥ ಆಯ್ತಾ? ನೆಕ್ಸ್ಟ್, ಜುಲೈ 22, 1947ರಲ್ಲಿ ಏನಾಯ್ತು? ನೋಡಲಿ, ಏನಾಯ್ತು ಹೇಳು, ಯಾವ್ದು ಹೇಳು? ಜುಲೈ 22, ಜುಲೈ 22, 1947. ನೋಡಿ, ಜನಗಣಮನ ರಾಷ್ಟ್ರಗೀತೆಯ ಅಂಗೀಕಾರ ಆಗಸ್ಟ್ 14, 1947. ಏನಾಯ್ತು? ಜನವರಿ 24, 1950. ಹೇಳ್ರಿ ಈಗ ಕೇಳಪ್ಪ. 1911ರಲ್ಲಿ ಏನಾಯ್ತು? ರಾಷ್ಟ್ರಗೀತೆಯನ್ನು ಬಂಗಾಳಿ ಭಾಷೆಯಲ್ಲಿ ರಚಿಸಿದರು. ಆಯ್ತಾ? ನೆಕ್ಸ್ಟ್, ಜನವರಿ 24, 1950ರಲ್ಲಿ ಏನೇನಾಯ್ತು? ಮಧ್ಯರಾತ್ರಿ ಅಧಿವೇಶನದಲ್ಲಿ ಆಡಲಾಯಿತು. ಆಯ್ತಾ? ಆಗಸ್ಟ್ 15, ವಂದಿಸಿ ಬರೆಯಿರಿ ಇದೆಯಲ್ಲ. ಈಗ ಆಗಸ್ಟ್ 7 ಸಮಿತಿಯು ರಾಷ್ಟ್ರಧ್ವಜವನ್ನು ಅಂಗೀಕರಿಸಿತು. ನೆಕ್ಸ್ಟ್, ಜುಲೈ 22, 1947ರಲ್ಲಿ ಏನಾಯ್ತು? ಸ್ವತಂತ್ರ ಭಾರತ ರಾಷ್ಟ್ರಧ್ವಜ ಎಂದು ಅಂಗೀಕರಿಸಿತು. ಈಗ ವಂದಿಸಿ ಬರೆಯಿರಿ ಬರ್ತಿರಲ್ಲ. ಈಗ ನೀವು ನಾಳೆ ಬರ್ಬೇಕಾದ್ರೆ ನಾನು ಇದೇ ಚಟುವಟಿಕೆ ಏನು, ರಾಷ್ಟ್ರಗೀತೆಯನ್ನ ನೀವು ಸಪರೇಟ್ ಆಗಿ ಆಡಬೇಕು. ಅದನ್ನೇ ವಿಡಿಯೋ ಮಾಡ್ತೀನಿ ನಾನು. ಈ ರಾಷ್ಟ್ರಗೀತೆ 48ರಿಂದ 52 ಸೆಕೆಂಡ್ ಒಳಗೆ ಆಡೋಂಥ ಒಂದು ವಿಡಿಯೋ ಮಾಡ್ತೀನಿ. ಆಯ್ತಾ? ಇದು ನಾಳೆ ಬರ್ಬೇಕಾದ್ರೆ ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜದ ಬಗ್ಗೆ ನೀವೊಂದು ಚಟುವಟಿಕೆ ಮಾಡಿ ತೋರಿಸ್ಬೇಕು ಅಂತ ಹೇಳಿದ್ದು. ಇದು ಇಷ್ಟು ರಾಷ್ಟ್ರಧ್ವಜ ಮತ್ತೆ ರಾಷ್ಟ್ರ ಗೀತೆಯ ಇತಿಹಾಸ. ಈಗ ಪಾಠಗಳೆಲ್ಲ ಆಗಿದೆ. ಈಗ 28ನೇ ತಾರೀಕು ನಿಮಗೆ ಪರೀಕ್ಷೆ ಇದೆ. FA2 ಅರ್ಥ ಆಯ್ತಾ? ಎಲ್ಲರೂ ಕೂಡ ಓದ್ಕೊಂಡು ಬನ್ನಿ. ಒಂದು ಇಂಪಾರ್ಟೆಂಟ್